ಎಲ್ಲರಿಗೂ ನಮಸ್ಕಾರ. ಕಳೆದ ಕೆಲವು ತಿಂಗಳುಗಳಲ್ಲಿ ಗ್ರಾಮೀಣ ಪ್ರದೇಶ, ಅದರಲ್ಲಿ ಪ್ರಮುಖವಾಗಿ ಫರ್ತಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗಳಲ್ಲಿ ಕೆಲವು ಈ ರಾಬ್ರಿ ಕೇಸಸ್ಗಳು ವರದಿಯಾಗಿದ್ದವು. ಅದರಲ್ಲಿ 2 ರಾಬ್ರಿ ಕೇಸಸ್ಗಳು ವರದಿಯಾದವು. ಅದು ಗಮನಿಸಬೇಕಾಗಿದ್ದೇನೆಂತಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಅದು ಪ್ರಮುಖವಾಗಿ ಒಂಟಿ ಮಹಿಳೆಯರನ್ನು ಟಾರ್ಗೆಟ್ ಮಾಡುವಂಥ ದರೋಡೆ ಮಾಡುವಂಥ ಪ್ರಕರಣಗಳಾಗಿವೆ. ಇದನ್ನು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡು ACP ಸಬ್ ಅರ್ಬನ್ ರಾಜಣ್ಣ, ಇನ್ಸ್ಪೆಕ್ಟರ್ ಫರ್ತಾಬಾದ್ ಮತ್ತು ಅವರ ಕ್ರೈಮ್ ಟೀಮ್ ಅವರ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ಮಾಡಲಾಗಿತ್ತು. ಇದು ಸ್ಥಳೀಯರಲ್ಲಿ ಒಂದು ಆತಂಕದ ವಾತಾವರಣ ಸೃಷ್ಟಿ ಮಾಡಿತ್ತು. ಅದರಲ್ಲಿ ಒಂದು ಘಟನೆ ನೋಡಿದರೆ, ಇದು ತಾಡ್ತೆಗ್ನೂರಲ್ಲಿ ಸಂಜೆ ಸುಮಾರು 8ರಿಂದ 9 ಗಂಟೆ ಸುಮಾರು ಆಗಿರುವಂಥದ್ದು. ಇನ್ನೊಂದು ಪ್ರಕರಣದಲ್ಲಿ ಇತ್ತೀಚೆಗೆ ನಡೆದಿದ್ದೇನೆಂತಂದರೆ, ಅವರು ಹೊಲದಲ್ಲಿ ತರಕಾರಿ ತೋಟದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ, ಅಲ್ಲಿ ಒಂಟಿ ಮಹಿಳೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರನ್ನು ಟಾರ್ಗೆಟ್ ಮಾಡಿ ಅವರ ಒಂದು ತಾಳಿ ಚೈನನ್ನು ಕಿತ್ಕೊಂಡು ಹೋಗಿರುವಂಥದ್ದು. ಇವೆರಡೂ ಪ್ರಕರಣಗಳಲ್ಲಿ ದೊರೆತ ಮಾಹಿತಿ ಆಧಾರದ ಮೇರೆಗೆ ತಂಡ 2 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಆರೋಪಿಯು ಕೂಡ ಸ್ಥಳೀಯನಾಗಿದ್ದಾನೆ. ಒಬ್ಬನು ಕಲ್ಲಾಲಿಂಗ್ ರಿಯಾಸ್ ಕಲ್ಲೇಶ್ ಅಂತ, ಇನ್ನೊಬ್ಬನ ಅವನ ಸ್ನೇಹಿತ ಮಹೇಶ್ ಅಂತ. ಇಬ್ಬರನ್ನು ಬಂಧನ ಮಾಡಿ ಅವರಿಂದ ಏನು ದರೋಡೆ ಮಾಡಿದರು ಆ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಮತ್ತು ಇತ್ತೀಚೆಗೆ ಏನು ಒಂದು ಘಟನೆ ಆಗಿತ್ತು, ಆ ಚೈನನ್ನು, ತಾಳಿ ಸರವನ್ನು ಇಂಟ್ಯಾಕ್ಟಾಗಿ ಅದನ್ನು ವಶಪಡಿಸಿಕೊಂಡಿದ್ದಾರೆ. ಹಾಗಾಗಿ ನಾನು ACP ರಾಜಣ್ಣ, ಇನ್ಸ್ಪೆಕ್ಟರ್ ಮತ್ತು ಅವರ ಎಂಟೈರ್ ಟೀಮ್ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲಿ ಸುಮಾರು ಅಂದಾಜು 2 ಲಕ್ಷ ಬೆಲೆ ಬಾಳುವ 20 ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಏನು ದರೋಡೆ ಆಗಿತ್ತು ಎಲ್ಲ ಚಿನ್ನಾಭರಣಗಳು ಇಂಟ್ಯಾಕ್ಟಾಗಿ ವಶಪಡಿಸಿಕೊಂಡಿದ್ದಾರೆ. ಹೀಗಾಗಿ ಅಲ್ಲೇನು ಒಂದು ಸ್ಥಳೀಯರಲ್ಲಿ ಆತಂಕ ಇತ್ತು. ಅದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರೋದು, ಯಾವುದು ಈ ಔಟ್ಸೈಡ್ ಗ್ಯಾಂಗ್ ಇರುವಂಥದ್ದು ಅಥವಾ ಬೇರೆ ಕಡೆಯಿಂದ ಪ್ರೊಫೆಷ್ನಲ್ ಗ್ಯಾಂಗ್ಸ್ ಬಂದು ಮಾಡಿರುವಂಥ ಅಪರಾಧಗಳಲ್ಲ. ಅಲ್ಲಿ ಸ್ಥಳೀಯ ಒಂದು ಆರೋಪಿಗಳಿಂದ ಈ ಕೃತ್ಯ ಆಗಿರುವಂಥದ್ದು ಮತ್ತು ಹಣದ ಆಶೆಗಾಗಿ ಪ್ರಕರಣಗಳು ಮಾಡಿರುವಂಥದ್ದು ತಿಳಿದುಬಂದಿದೆ. ಒಂದು ಪ್ರಕರಣದೇನಿದೆ, ಈ ಮೊದಲಾಗಿರುವಂಥದ್ದು ತಾಡ್ತೆಗ್ನೂರಲ್ಲಿ ಒಂದು ಪ್ರಕರಣ ಆಗಿತ್ತು. ಸಂಜೆ ಮಹಿಳೆಯರು ನೇಚರ್ ಕಾಲಿಗೆ ಹೋಗಬೇಕಾದ್ರೆ 2 ಜನ ದ್ವಿಚಕ್ರ ವಾಹನದಲ್ಲಿ ಬಂದು ಕಳ್ತನ ಮಾಡಿರ್ತಾರೆ. ಹಾಗಾಗಿ 2 ಜನ ಆರೋಪಿಗಳು ಅದರಲ್ಲಿ ಭಾಗವಾಗಿದ್ದರು. ಇತ್ತೀಚೆಗೆ ಏನು ಪ್ರಕರಣ ಆಗಿತ್ತು, ಅವನು ಒಂಥರ ಅಟೆನ್ಷನ್ ಡೈವರ್ಷನ್ ಮಾಡಲಿಕ್ಕೆ ಮಾರುವೇಷ, ಅದೊಂದು ಬುರ್ಕ ಹಾಕ್ಕೊಂಡು ವಿಕ್ಟಿಮ್ಗೆ ಟಾರ್ಗೆಟ್ ಮಾಡಿದ್ದ ಅಂತ ಅವರು ದೂರು ಕೊಟ್ಟಿದ್ದಾರೆ. ಮತ್ತು ಅವರೇನು ಕೃತ್ಯಕ್ಕೆ ಬಳಸಿದ್ದ ಏನು ಬುರ್ಕ ಆಯಿತು ಮತ್ತು ವಾಹನ ಆಯಿತು, ಅದನ್ನು ಕೂಡ ನಮ್ಮ ಅಧಿಕಾರಿಗಳು ವಶಪಡಿಸ್ಕೊಂಡಿದ್ದಾರೆ. ಇದು ಬಿಟ್ಟು ಬೇರೆ ಯಾವುದು ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ ಮತ್ತು ಅಲ್ಲಿ ಯಾವುದೂ ಘಟನೆಗಳು ಜರುಗಿಯೂ ಇಲ್ಲ. ರೆಡಿ? ಇನ್ನೊಂದು ಇದೆ, ಅದನ್ನು ಹೇಳಿ. ಕಳೆದ ತಿಂಗಳು ಫರ್ತಾಬಾದ್ ಸ್ಟೇಷನ್ ಲಿಮಿಟ್ಸ್ನ ಒಂದು ಗ್ರಾಮದಲ್ಲಿ, ಅದು ತಾಡ್ತೆಗ್ನೂರು ಗ್ರಾಮದಲ್ಲೇ ಒಂದು ಮನೆಗಳತನ ಪ್ರಕರಣ ವರದಿಯಾಗಿತ್ತು. ಅದರಲ್ಲಿ ಕೂಡ ಆರಂಭದ ಹಂತದಲ್ಲಿ ಕೆಲವು ಅನುಮಾನಾಸ್ಪದ ವಿಷಯಗಳಿದ್ವು. ಅದರ ಬಗ್ಗೆ ಎಲ್ಲ ಬೆನ್ನತ್ತಿ ಮಲ್ಲಿಕಾರ್ಜುನ್ ಇಕ್ಕಳ್ಕಿ, ಫರ್ತಾಬಾದ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ತಂಡ ಆ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಪ್ರಕರಣದ ಪತ್ತೆ ಬೆನ್ನತ್ತಿದಾಗ ತಿಳಿದು ಬಂದಿರೋದೇನೆಂತಂದರೆ, ಆ ಮನೆಯಲ್ಲಿ ಮೈನರ್ ಗರ್ಲ್ ತನ್ನ ಪ್ರಿಯಕರನ ಜೊತೆ ಸೇರಿಕೊಂಡು ಈ ಪ್ರಕರಣ ಮಾಡಿರುವಂಥದ್ದು ಇದೆ. ಬೇಸಿಕಲಿ ಅವಳ ಸ್ನೇಹಿತನಿಂದಲೇ ಈ ಕೃತ್ಯ ಮಾಡಿರುವಂಥದ್ದು ಮತ್ತು ಅದರಲ್ಲಿ ಆ ಮೈನರ್ ಆಗಿರೋದ್ರಿಂದ ಪೋಕ್ಸೋ ಪ್ರಕರಣವೂ ಕೂಡ ಸ್ಟೇಷನಲ್ಲಿ ದಾಖಲಾಗಿದೆ ಮತ್ತು ಆರೋಪಿಯನ್ನು ಕೂಡ ಬಂಧನ ಮಾಡಲಾಗಿದೆ. ಅವನು ಈಗ 2 ಪ್ರಕರಣಗಳಲ್ಲಿ ಕೂಡ ಆರೋಪಿ ಆಗ್ತಾನೆ, ಒಂದು ಪೋಕ್ಸೋ ಮತ್ತು ಇನ್ನೊಂದು ಮನೆಗಳತನ ಪ್ರಕರಣ. ಈ ಪ್ರಕರಣದಲ್ಲಿ ಕೂಡ ಏನು ಮನೆಗಳತನ ಮಾಡಿದರು, ಕಂಪ್ಲೀಟ್ ಇಂಟ್ಯಾಕ್ಟ್ ಚಿನ್ನ ಇರ್ಬೋದು ಮತ್ತು ಬೆಳ್ಳಿ ಆಭರಣಗಳು ಇರ್ಬೋದು, ಎಲ್ಲವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು ಇವರ ಬಂಧನದಿಂದ ಅಂದಾಜು 3,22,000 ಬೆಲೆ ಬಾಳುವ
ಚಿನ್ನಾಭರಣ ಅರೌಂಡ್ 33 ಗ್ರಾಮ್ ಗೋಲ್ಡ್ ಮತ್ತು ಅರೌಂಡ್ 250 ಗ್ರಾಮ್ ಸಿಲ್ವರ್ ಆರ್ನಮೆಂಟ್ಸ್ಗಳನ್ನು ವಶಪಡಿಸಿಕೊಳ್ಳಿ ಯಶಸ್ವಿಯಾಗಿದ್ದಾರೆ. ಈ ಎಂಟೈರ್ ತಂಡಕ್ಕೆ ನಾನು ಪ್ರಶಂಸನಾ ಪತ್ರವನ್ನು ನೀಡಿ ಅಭಿನಂದಿಸ್ತಾ ಇದ್ದೀನಿ. ಯಾರು ಅವಕಾಶ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಮತ್ತು ಎಲ್ಲಿ ಕೆಲವು ಗ್ಯಾಮ್ಲಿಂಗ್ ಆಡ್ತಾಯಿದ್ದಾರೆ, ಕೆಲವು ಹೋಟೆಲ್ಗಳಲ್ಲಿ ಆಡ್ತಾಯಿದ್ರು, ಕೆಲವು ಮನೆಗಳಲ್ಲಿ ಆಡ್ತಾಯಿದ್ರು, ಅಪಾರ್ಟ್ಮೆಂಟ್ಸ್ ಇತ್ತು, ಈಗ ತಮಗೆ ತಿಳಿಸಿದ ಹಾಗೆ ಸ್ಮಶಾನ ಇತ್ತು, ಕೆಲವು ಅಗ್ರಿಕಲ್ಚರ್ ಫೀಲ್ಡ್ಗಳಲ್ಲಿ ಆಡಿಸ್ತಾ ಇದ್ದರು ಅನ್ಆರ್ಗನೈಸ್ಡ್ ಆಗಿ. ಎಲ್ಲೇ ಮಾಹಿತಿ ಬಂದರೂ ನಾವು ಮುಲಾಜಿಲ್ಲದೆ ಕ್ರಮ ಕೈಗೊಳ್ತಾ ಇದ್ದೀವಿ. ಈ ನೀವೇನು ಹೇಳಿದಿರಿ ಹಡ್ತಿಲ್ ಹಾರ್ಗಿಲ್ ಬಗ್ಗೆನೂ ಕೂಡ ಅದ್ರ ಬಗ್ಗೆನೂ ಪರಿಶೀಲನೆ ಮಾಡ್ತೀವಿ. ಐ ವಿಲ್ ಇಶ್ಯೂ ಇನ್ಸ್ಟ್ರಕ್ಷನ್ ಟು ಲೋಕಲ್ ಪೊಲೀಸ್. ಯಾವುದೇ ಇದ್ದರೂ ಮಾಹಿತಿ ನೀಡಲಿ, ಅದನ್ನೇ ಹೇಳ್ತಾ ಇದ್ದೀನಿ. ಒನ್ ಯಾವುದು ಸ್ಪೆಸಿಫಿಕ್ ಆಗಿ ಕೆಲವು ಜನರಲ್ ಆಗಿ ಹೇಳೋದು ಈಸಿ ಆಗ್ಬಿಡುತ್ತೆ. ಸ್ಪೆಸಿಫಿಕ್ ಆಗಿ ಯಾರೇ ಮಾಹಿತಿ ಕೊಟ್ಟರು ವಿ ಅಜ್ಯೂರ್ ದೆಮ್ ಆ್ಯಕ್ಷನ್. ಆಮೇಲೆ ನಮ್ಮ ಸ್ಥಳೀಯ ಪೊಲೀಸರಿಗೂ ಹೇಳಿದ್ದೀವಿ, ಯಾವುದೇ ಒಂದು ವೇಳೆ ನಿರ್ಲಕ್ಷ್ಯತನ ಕಂಡು ಬಂದರೆ 100% ಸ್ಥಳೀಯ ಪೊಲೀಸರ ಮೇಲೂ ಕೂಡ ಕ್ರಮ ತಗೊಳ್ತೀವಿ.